Hello dear students, today let's learn about ISO quant. So this is from chapter number 3, production and cost. ಕನ್ನಡದಲ್ಲಿ ಹೇಳ್ತಿರೋದಕ್ಕೆ ಸಮ ಉತ್ಪನ್ನ ರೇಖೆ. ಈ ಕ್ವಶನ್ನ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 4 ಮಾರ್ಕ್ಸ್ ಇದೆ. ಆಮೇಲೆ ಓನ್ಲಿ ನಾವು ಮೀನಿಂಗ್ ಮಾತ್ರ ಕೇಳಿದ್ರೆ ದಿಸ್ ವಿಲ್ ಬಿ ಫಾರ್ 2 ಮಾರ್ಕ್ಸ್. ಓಕೆ, ಸೊ ಲೆಟ್ ಅಸ್ ಸಿ ಫಸ್ಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ISO quant. ISO quant is a set of all the possible combination of two inputs that yield same maximum possible level of output. ಕನ್ನಡದಲ್ಲಿ ಹೇಳೋದಾದರೆ ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ನಾವು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ಸೊ ಲೆಟಸ್ ಈಗ ಇದು ಡೆಫಿನೇಷನ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಆಯಿತು. ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಿಂಪಲ್ ಟರ್ಮ್ಸಲ್ಲಿ ಬೇಕು ಅಂದರೆ ಐಸೋ ಅಂತ ಹೇಳಿದಾಗ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅ ಸೇಮ್. ಓಕೆ, ಕ್ವಾಂಟ್ ಅಂತ ಹೇಳಿದ್ರೆ ಕ್ವಾಂಟಿಟಿ. ಸೊ ಹಿಯರ್ by using different variations or different proportions of two inputs, producer going to produce same quantity of output. ಅಂದರೆ ಬೇರೆ ಬೇರೆ ಅಂದರೆ ಎರಡು ಆಧಾನಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಬಳಸ್ಕೊಂಡ್ರೂ ಕೂಡ ಉತ್ಪಾದಕ ಏನು ಮಾಡ್ತಾನೆ ಅಂದರೆ ಒಂದೇ ಮಟ್ಟದ ಉತ್ಪನ್ನವನ್ನು ಉತ್ಪಾದಿಸ್ತಾನೆ ಅಂತ ಹೇಳ್ಬೋದು. ಔಟ್ಪುಟ್ ಸೇಮ್ ಇರುತ್ತೆ, ಅದರಲ್ಲೇನು ಬದಲಾವಣೆ ಇಲ್ಲ. ಇದನ್ನು ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎರಡು ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಅಂದರೆ ಟೂ ಇನ್ಪುಟ್ಸನ್ನು ತೊಗೊಂಡಿದ್ದಾರೆ. ಫಸ್ಟ್ ಒನ್ ಈಸ್ ಲೇಬರ್, ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್. ಲೇಬರನ್ನು ಎಲ್ಲಿಂದ ರೆಪ್ರೆಸೆಂಟ್ ಮಾಡೋದು, ಕ್ಯಾಪಿಟಲನ್ನು ಕೆ ಇಂದ. ವೈ ನಾಟ್ ಸಿ? ಯಾಕೆ ಅಂತ ಹೇಳಿದ್ರೆ ಸಿಯನ್ನು ನಾವು ಕನ್ಸಂಪ್ಷನ್ ತೋರಿಸುವಾಗ ನಾವು ಸಿ ಅಂತ ಬರಿತೀವಿ. ಸೊ ಹಾಗಾಗಿ ಕ್ಯಾಪಿಟಲನ್ನು ನಾವು ಕೆ ಇಂದ ರೆಪ್ರೆಸೆಂಟ್ ಮಾಡೋದು. ನೋಡಿ, ಇಲ್ಲಿ ಏನು ಹೇಳ್ತಾರೆ, ಐಸೋ ಕ್ವಾಂಟ್ ಏನು ಹೇಳುತ್ತೆ, by using different proportion or different ratios of two inputs also, producer going to produce same level of output. ಏನು ಹಾಗಂದರೆ ನೋಡಿ, ಇಲ್ಲಿ ಲೇಬರ್ಸನ್ನು ಅವನು 5 ಜನರನ್ನು ಯೂಸ್ ಮಾಡ್ಬೋದು, ಕ್ಯಾಪಿಟಲ್ ಅವನು 500 ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರು ನಾವು ಇದನ್ನು ಕ್ಯಾಪಿಟಲ್ ಮಿಷನ್ಸ್ ಆದರೂ ತೊಗೋಬೋದು, ಆರ್ ಇದನ್ನು ಮಾನಿಟರಿ ಟರ್ಮ್ಸಲ್ಲಿ ಬೇಕಾದ್ರೂ ಪ್ರೆಫರ್ ಮಾಡ್ಬೋದು. ಸೊ ಲೇಬರ್ಸನ್ನು 5 ಜನಕ್ಕೆ ತೊಗೊಂಡು 500 ರೂಪೀಸ್ ಅಥವಾ 500 ಕ್ಯಾಪಿಟಲನ್ನು ಯೂಸ್ ಮಾಡ್ತಿದ್ದಾಗಲೂ ಅವನು 10 kgs ಆಫ್ ಎನಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದ, ಲೈಕ್ ವೀಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದ ಅಂತ ಇಟ್ಕೊಳ್ಳೋಣ. ಈಗ ನಾವು ಚೇಂಜಿಂಗ್ ದ ರೇಷಿಯೋ ಚೇಂಜ್ ಮಾಡ್ತಿದ್ದಾನೆ, ಅಂದರೆ 5 ಲೇಬರ್ಸಿಂದ 10 ಲೇಬರ್ಸನ್ನು ಯೂಸ್ ಮಾಡ್ತಿದ್ದಾನೆ. ಬಟ್ ಹಿಯರ್ ಹಿ ಈಸ್ ಯೂಸಿಂಗ್ ಕ್ಯಾಪಿಟಲ್ ನಾವು ಓನ್ಲಿ 200 ಅಂತ ಇಟ್ಕೊಳ್ಳೋಣ. ಮೊದಲಿಗಿಂತ ಕಡಿಮೆ, ಇದು ಮೊದಲಿಗಿಂತ ಜಾಸ್ತಿ. ಈ ಪ್ರಪೋರ್ಷನಲ್ಲಿ ಪ್ರೊಡ್ಯೂಸ್ ಮಾಡಿದ್ರೂ ಕೂಡ ಹಿ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸೇಮ್. ಸೊ ದೇರ್ ಇಸ್ ನೋ ಚೇಂಜಸ್ ಇನ್ ದ ಕ್ವಾಂಟಿಟಿ ಆಫ್ ದ ಔಟ್ಪುಟ್. ಅಂದರೆ ಉತ್ಪಾದನೆ ಮಾಡುವಂಥ ಉತ್ಪನ್ನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸೊ ಅದನ್ನು ನಾವು ಐಸೋ ಕ್ವಾಂಟ್ ಅಂತ ಹೇಳ್ತೀವಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೈ ಯೂಸಿಂಗ್ ಡಿಫರೆಂಟ್ ಪ್ರಪೋರ್ಷನ್ ಆಫ್ ಟು input also, producer going to produce the same amount of or same quantity of output. ಓಕೆ, ಇದನ್ನು ನಾವೀಗ ವಿ ಡೋಂಟ್ ಹ್ಯಾವ್ ಇಯರ್ ಟೇಬಲ್ ಇಲ್ಲ, ನಾವು ಡಯಾಗ್ರಾಮ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ನಿಮಗೆ ಡಯಾಗ್ರಾಮ್ ತೋರಿಸ್ತೀನಿ. ನೋಡಿ, OX ಆಕ್ಸಿಸ್, OY ಆಕ್ಸಿಸ್. ಈ OX ಆಕ್ಸಿಸಲ್ಲಿ ಲೇಬರ್ಸನ್ನು ತೋರಿಸೋಣ, ಶ್ರಮ ಅಂತ ಬರೀಬೇಕು ಕನ್ನಡದಲ್ಲಿ. OY ಅನ್ನು ಕ್ಯಾಪಿಟಲ್. ಸೊ ಈಗ ಇಂಡಿಫರೆನ್ಸ್ ಕರ್ವ್ ನಿಮಗೆ ಗೊತ್ತಿದೆ. ಸೊ ಅದೇ ಥರ ಕರ್ವನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಇಂಡಿಫರೆನ್ಸ್ ಕರ್ವ್ ಅಲ್ಲ, ಇದೇನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಕ್ವಾಂಟಿಟಿಯನ್ನು ತೋರಿಸ್ತಾ ಇದೆ ಅಂತ. ಓಕೆ, ಎಷ್ಟು ಲೇಬರ್ಸ್ ಎಷ್ಟು ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಹೌ ಮಚ್ ಅ ಪ್ರೊಡ್ಯೂಸಿಂಗ್ ದ ಔಟ್ಪುಟ್ ಅಂತ. ಸೊ ಈಗ ನೋಡಿ, ಕ್ಯಾಪಿಟಲ್ K2 ಅಂತ ಇಟ್ಕೊಳ್ಳೋಣ. ಓಕೆ, labor L1. So here if a producer using OL amount of labor and OK2 amount of capital, he is going to produce Q1 amount of output. Okay, ಇಷ್ಟು ಜನ ಲೇಬರ್ಸನ್ನು ಇಷ್ಟು ಕ್ಯಾಪಿಟಲ್ಸನ್ನು ಯೂಸ್ ಮಾಡಿ ಕೂಡ ಆತ ಪ್ರೊಡ್ಯೂಸ್ ಮಾಡಲಿಕ್ಕಾಗೋದು Q1 ಅಮೌಂಟ್ ಆಫ್ ಕ್ವಾಂಟಿಟಿಯನ್ನು. ಓಕೆ, ಸೊ ನಾವು ಹಿ ಈಸ್ ಚೇಂಜಿಂಗ್ ದ ರೇಷಿಯೋ ಚೇಂಜ್ ಮಾಡ್ತಾ ಇದ್ದಾನೆ. L2 laborers, K1 capital. So now
the producer using now OL2 amount of laborers and OK1 amount of capital, then also he is producing same quantity, that is Q1. So there is no changes in the output. ಅರ್ಥ ಆಯ್ತಾ? This is called as isoquant. ಈಗ ಒಂದು ವೇಳೆ ಏನಾದರೂ ಅವನು ಇನ್ಕ್ರೀಸ್ ಮಾಡಬೇಕು ಅಂತ ಅಂದುಕೊಂಡ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ನಾನು ಇನ್ನೊಂದು ಐಸೋಕ್ವಾಂಟ್ ಕರ್ವನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು Q is equal to Q2 ಅಂತ ಹೆಸರು ಕೊಡ್ತಾ ಇದ್ದೀನಿ. ಸೊ ಇವನೇನು ಮಾಡಬೇಕು ಅಂತ ಹೇಳಿದ್ರೆ, so this is Q2. Okay, so if a producer want to produce more quantity, then now he is using laborer OL3 and there is no changes in the capital, that is OK1, that is same. ಆಯಿತಾ? ಅವನು ಲೇಬರ್ಸನ್ನು ಮಾತ್ರ ಇನ್ಕ್ರೀಸ್ ಮಾಡ್ತಾ ಇದ್ದಾನೆ, ಏನೂ ಕ್ಯಾಪಿಟಲಲ್ಲಿ ಚೇಂಜಸ್ ಮಾಡಿಲ್ಲ. ಇಟ್ ವಿಲ್ ಬಿ remain constant. ಆಯಿತಾ? ಸೊ ಇನ್ ದಿಸ್ situation he is going to produce Q2 amount of quantity. So this is about isoquant. Isoquant ಅಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ನಲ್ಲಿ 3 isoquant ಕರ್ವ್ಗಳನ್ನು ನೋಡಬಹುದು ನೀವು. So this is about the isoquant. ಸೊ ಮಾಡೋ ಮೆಥಡ್ ಕೂಡ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಮತ್ತೆ ಇದನ್ನು ಬೇಕಿದ್ರೆ ನೀವು ಜಾಯಿನ್ ಮಾಡಿಬಿಡಿ ಹೀಗೆ. ಸೊ ಹಿಯರ್ ಏನು ಎಕ್ಸ್ಪ್ಲೈನ್ ಮಾಡಬೇಕು, OX axis represent labor, OY axis represent capital. So when a producer uses OL amount of labor and OK2 amount of capital, he is going to produce Q1 amount of output. ಯಾಕೆ ಇಲ್ಲಿ ಟಚ್ ಆಗಿದೆ ನೋಡಿ. ಸೊ ಹಾಗಾಗಿ ಇದೇ ಕರ್ವ್ ಟಚ್ ಆಗಿರುವಂಥದ್ದು, ಈ ಕರ್ವ್ ಟಚ್ ಆಗಿಲ್ಲ. ಸೊ ಈ ಕರ್ವ್ ಟಚ್ ಆಗಿರೋದ್ರಿಂದ ಅವನು ಇಷ್ಟು ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಹೇಳುವಂಥದ್ದು. ನಾವು he is changing his ratio, that is he is using OL2 amount of laborers and OK1 amount of capital. Then also there is no changes in the quantity, he produces only Q1 amount of quantity. So the quantity is same, there is no changes in the quantity. ಅಂದರೆ ಉತ್ಪನ್ನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅವನು ಇದನ್ನು ಬದಲಾವಣೆ ಮಾಡಿದ್ರು ಕೂಡ. ಆಯಿತಾ? ಒಂದು ವೇಳೆ ಅವನಿಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಅಂತಾದರೆ ಅವನು ಏನು ಮಾಡಬೇಕು? ಸೊ ಹಿಯರ್ he increasing the number of labor from L2 to L3. Number of laborers ಅನ್ನು increase ಮಾಡ್ತಾ ಇದ್ದಾನೆ and he kept his capital constant. ಕ್ಯಾಪಿಟಲ್ ಅನ್ನು ಏನು ಮಾಡಿದ್ದಾನೆ, ಬಂಡವಾಳವನ್ನು ಅಷ್ಟೇ ಇಟ್ಕೊಂಡಿದ್ದಾನೆ. ಸೊ ಇದರಿಂದಾಗಿ now he is producing Q is equal to Q2 amount of quantity. So this is about isoquant. ನೀವು ಇದರಲ್ಲಿ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಬೇಕು, ಮೀನಿಂಗ್ ಬರಿಬೇಕು, ಮೀನಿಂಗ್ ಬರೆದು ಡಯಾಗ್ರಾಮ್ ಬರೆದು ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಿದೆ ಅದನ್ನು ಸೆಂಟೆನ್ಸಸಲ್ಲಿ ಬರೀಬೇಕಾಗುತ್ತೆ. ಸೊ ದಿಸ್ ಇಸ್ ಫಾರ್ 4 ಮಾರ್ಕ್ಸ್. ಇಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು.